ಹೀಗೆ ಕೆಲವು ದಿನಗಳ ನಂತರ ಅರಮನೆಗೆ ಆಭರಣ ವ್ಯಾಪಾರಿ ಒಬ್ಬ ಬರ್ತಾನೆ. ಅವನು ಸಾಕಷ್ಟು ಮುತ್ತು ರತ್ನಗಳನ್ನ ತಗೊಂಡ್ ಬಂದಿರ್ತಾನೆ. ರಾಜನ್ಗೂ ಅಷ್ಟೆಲ್ಲ ಮುತ್ತು ರತ್ನಗಳನ್ನ ನೋಡಿದಾಗ ತುಂಬಾ ಇಷ್ಟ ಆಗುತ್ತೆ. ಈ ಮುತ್ತು ರತ್ನಗಳನ್ನ ಪರೀಕ್ಷೆ ಮಾಡ್ಬೇಕು ಅಂತ ರಾಜ ವೃದ್ಧನ 2ನೇ ಮಗನಾದ ಅಥರ್ವನ್ನ ಕರೆಸ್ತಾನೆ. ಅಲ್ಲಿಗ್ ಬಂದ ಅಥರ್ವ ಆ ಮುತ್ತು ರತ್ನಗಳನ್ನ ತನ್ನ ಕೈಗ್ ತಗೊಂಡು ಕಣ್ಮುಚ್ಕೊಂಡು ಏನೋ ಯೋಚನೆ ಮಾಡ್ತಾನೆ. ಅದನ್ನ ತಗೊಂಡು ತನ್ನ ಅಂಗೈ ಮೇಲೆ ಉಜ್ಜಿ ನೋಡ್ತಾನೆ. ಏನೂ ಮಾತಾಡ್ದೆ ಅದನ್ನ ಪರೀಕ್ಷೆ ಮಾಡ್ತಿರ್ತಾನೆ. ಹೀಗೆ ಏನೂ ಮಾತಾಡ್ದೆ ಸುಮ್ನೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ರಾಜನ್ಗೆ ಇವನೇನ್ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅಥರ್ವ ರಾಜನ ಹತ್ರ ಬಂದು, ಮಹಾಪ್ರಭು, ಈ ಮುತ್ತು ರತ್ನಗಳನ್ನ ನೀವು ತಗೋಬೇಡಿ. ಇದನ್ನ ನೀವೇನಾದ್ರೂ ತಗೊಂಡ್ರೆ ನಿಮ್ಗೆ ಸಾವು ಸಂಭವಿಸುತ್ತೆ ಅಂತ ಹೇಳ್ತಾನೆ. ರಾಜನ್ಗೆ ತುಂಬಾ ಆತಂಕ ಆಗುತ್ತೆ. ಹಾಗೆ ಮಾತನ್ನ ಮುಂದುವರಿಸ್ತಾನೆ. ಇದನ್ನ ತಂದಿರೋ ಈ ವ್ಯಾಪಾರಿ ಮನೇಲೂ ಕೂಡ ಈಗಾಗ್ಲೇ 2 ಸಾವಾಗಿದೆ. ಅದೇ ಕಾರಣದಿಂದಾನೇ ಅವ್ರಿದನ್ನ ನಿಮ್ಗೆ ಮಾರಕ್ಕೆ ಅಂತ ತಂದಿರೋದು ಅಂತ ಅಥರ್ವ ಹೇಳ್ದಾಗ ಅರಮನೆಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗತ್ತೆ. ಇದನ್ನ ಕೇಳಿಸ್ಕೊಂಡು ವ್ಯಾಪಾರಿ ಮುಖದಲ್ಲಿ ಬೆವರು ಬರೋದಕ್ಕೆ ಶುರುವಾಗುತ್ತೆ. ಅವನು ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾಚಿಕೆಯಿಂದ ತಲೆ ತಗ್ಸಿ, ಮಹಾಪ್ರಭು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ನನಗೇನು ಮಾಡ್ಬೇಡಿ, ಕ್ಷಮಿಸ್ಬಿಡಿ ಅಂತ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗಕ್ ಶುರು ಮಾಡ್ತಾನೆ.